ಗುಡಿಬಂಡೆ ಪಟ್ಟಣದ ಪಂಚಾಯಿತಿ ಕಾರ್ಯಾಲಯ ನೇತೃತ್ವದಲ್ಲಿ ಗುಡಿಬಂಡೆಗೆ 3 ಕಿಲೋಮೀಟರ್ ದೂರವಿರುವ ಕಟ್ಟಡದ ಕಸ ವಿಲೇವಾರಿ ಘಟಕದಲ್ಲಿ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಎಫ್ಎಸ್ಟಿಪಿ ಸ್ಥಾಪಿಸುವ ಕಾಮಗಾರಿಯ ಗುದ್ದಲಿ ಪೂಜೆಗೆ ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಂದ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪೂಜಾ ಕಾರ್ಯ ನೆರವೇರಿಸಲಾಯಿತು. ಸದರಿ ಕಾರ್ಯಕ್ರಮಕ್ಕೆ ಶಾಸಕರ ಕೆಲಸಗಳ ಒತ್ತಡದಿಂದ 1.5 ಗಂಟೆ ತಡವಾಗಿ ಸಾಯಂಕಾಲ 18 ಗಂಟೆಗೆ ಕಾರ್ಯಕ್ರಮ ನಡೆಸಲಾಯಿತು. ನಂತರ ಗುಡಿಬಂಡೆಯಿಂದ ರಾಮಪಟ್ಟಣಕ್ಕೆ ಹೋಗುವ ರಸ್ತೆಯ ಅಗಲೀಕರಣಕ್ಕೆ ಸರ್ಕಾರದ ಆದೇಶ ಬಂದಿದ್ದು, ಅಲ್ಲಿ ವಾಸವಿರುವ ಅನೇಕ ನಾಗರಿಕರು ಬಂದು ರಸ್ತೆಯ ಅಗಲೀಕರಣದ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಶಾಸಕರನ್ನು ಪ್ರಾರ್ಥಿಸಿಕೊಳ್ಳಲಾಯಿತು. ಜಿಎನ್ ಶ್ರೀನಿವಾಸ್ ನಾಯ್ಡು, ಜಿಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಎಫ್ಎಸ್ಟಿಪಿ ಈ ಒಂದು ಶುದ್ಧೀಕರಣ ಘಟಕ ಸ್ಥಾಪನೆಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಇದರ ಕಾಸ್ಟ್ ಹೆಚ್ಚು ಕಮ್ಮಿ 3 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಇದ್ರ ಕಾಸ್ಟ್ ಬರುತ್ತೆ. ಮಿಷನರಿ ಅಂದರೆ ಎಲ್ಲ ಖರ್ಚು ಸೇರಿ ಏನು ಪಟ್ಟಣದಲ್ಲಿ ಮಲತ್ಯಾಜ್ಯ ಇರುತ್ತೆ ಅದನ್ನು ತಂದು ಇಲ್ಲಿ ಶುದ್ಧೀಕರಣಗೊಳಿಸೋದು ಅದರ ಕೆಲಸ. ನಾನು UGDನೇ ಮಾಡಬೇಕು ಪಟ್ಟಣದಲ್ಲಿ ಅಂತ ಹೋದೆ. ಈ ಬಂಡೆ ಇರೋದ್ರಿಂದ ಅದನ್ನು ಕುರಿಯೋಕ್ಕೆ ಕಷ್ಟ ಆಗ್ತಾಯಿದೆ ಸದ್ಯಕ್ಕೆ ಈ ಸಿಸ್ಟಮ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈಗೇನು ನಾವು ಅಮೃತ ಯೋಜನೆ 2 ಇದೆ. ಅಮೃತ ಯೋಜನೆ 2ನಲ್ಲಿ ಪೈಪ್ಗಳು ಹಾಕಲೇಬೇಕು, ಎಲ್ಲ ಮಾಡಬೇಕು. ಅದನ್ನು ನೋಡ್ತೀವಿ. ಅದನ್ನು ಹಾಕುವಾಗ ಆಗೇನಾದರೂ ಅವಕಾಶ ಇತ್ತಂದರೆ ಅದೇ ಥರ ನಾವು ಮತ್ತು UGD ಕೆಲಸ ಮಾಡಿ ಈ ಪಟ್ಟಣದಲ್ಲಿ ನೈರ್ಮಲ್ಯ ಕಾಪಾಡೋದು ನನ್ನ ಜವಾಬ್ದಾರಿ. ಆ ಕೆಲಸ ನಾನು ಮಾಡ್ತೀನಿ. ಇವತ್ತು ಈ 3 ಕೋಟಿ ವೆಚ್ಚದಲ್ಲಿ ನಾವು ಮಾಡ್ತೀವಿ. ಕಾಂಟ್ರಾಕ್ಟ್ಗಳಿದ್ದೀನಿ, ಅವ್ರಿಗೆ 5 ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ದಾಗಿರುತ್ತೆ. ನಮ್ಮ ಅಧಿಕಾರಿಗಳು ತಿಳಿಸಿದ್ನಿ. ಯಾಕಂದರೆ ಯಾವುದೇ ಇಂಥ ಒಂದು ನಾವು ಕೆಲಸ ಪ್ರಾರಂಭ ದೂರ ಮಿಷನರಿ ಇಟ್ಟಾಗ ಕಳ್ತನಗಳು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆನೂ ಮಾಹಿತಿ ನೀಡಿದ್ದೀನಿ. 5 ವರ್ಷ ಅವ್ರದ್ದು ಮೇಂಟೆನೆನ್ಸ್ ಇಯರ್ಲಿ ಪೇಮೆಂಟ್ ಇರೋದ್ರಿಂದ ಅವ್ರು ಮಾಡಲೇಬೇಕಾಗುತ್ತೆ. ಖಂಡಿತವಾಗ್ಲೂ ನನಗೆ ಪಟ್ಟಣದಲ್ಲಿ ಇನ್ನೂ ಅಮೃತ 2 ಆದಮೇಲೆ ಮನೆಗೂ ನಲ್ಲಿ ಆಗ್ತೀವಿ. UGD ಒಂದು ಮಾಡಿದರೆ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ನನ್ನಲ್ಲಿದೆ. ಆ ಕೆಲಸ ಮಾಡಿಕೊಡ್ತೀನಿ ಅಂತ ಸಾರ್ವಜನಿಕರು ಹೇಳಕ್ಕೆ ಇಷ್ಟಪಡ್ತೀನಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.